ಆತ್ಮೀಯ ಬಂಧುಗಳೇ, ಸ್ನೇಹಿತರೆ ಹಾಗೂ ಪುಟ್ಟ ಪುಟ್ಟ ಮಕ್ಕಳೇ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ನ ನಮ್ ಸಂಪ್ರದಾಯ ನಮ್ ಸೈನ್ಸ್ ಇವತ್ತಿನ ಈ ಸಂಚಿಕೆಗೆ ತಮಗೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಭಾರತದ ಸಂಸ್ಕೃತಿಯಲ್ಲಿ, ಸಂಪ್ರದಾಯದಲ್ಲಿ ಅನೇಕ ಆಚರಣೆಗಳಿಗೆ ಅದರದೇ ಆದ ಮಹತ್ವ ಇದೆ. ನಾವು ಅದನ್ನು ಯಾಕೆ ಆಚರಿಸ್ತಾ ಇದ್ರು, ಯಾವ ಕಾರಣಕ್ಕಾಗಿ ಅದನ್ನು ಆಚರಿಸ್ತಾ ಇದ್ರು ಅನ್ನೋ ತಿಳ್ಕೊಳ್ಳೋ ಗೋಜಿಗೆ ಹೋಗದೆ ಒಂದೊಂದಾಗಿ ಅವುಗಳನ್ನು ಬಿಡ್ತಾ ಬರ್ತಾ ಇದ್ದೀವಿ. ಆದರೆ ವಿದೇಶದವರು ಆ ಆಚರಣೆಗಳನ್ನು ತಮ್ಮದಾಗಿಸಿಕೊಂಡು ಅದಕ್ಕೆ ತಮ್ಮದೇ ಹೆಸರಿಟ್ಕೊಂಡು ಇವತ್ತು ಆಚರಿಸ್ತಾ ಇದ್ದಾರೆ. ಅಂತಹದೇ ಒಂದು ನಮ್ಮ ಆಚರಣೆ ಬಸ್ಕಿ ಹೊಡೆಯೋದು. ಬಸ್ಕಿ ಹೊಡೆಯೋದು ನಿಜಕ್ಕೂ ಒಂಥರ ಮಜಾ ಅಲ್ವಾ? ಮನೆಯಲ್ಲಿ ದೇವ್ರ ಪೂಜೆ ಆದ ನಂತರ, ನೈವೇದ್ಯ ತೀರ್ಥ ಪ್ರಸಾದ ಆಗಿ ನಮಸ್ಕಾರ ಆದ ನಂತರ ದೊಡ್ಡವ್ರು ಹೇಳ್ತಾ ಇದ್ರು, ಇವತ್ತು ನೀನೇನಾದರೂ ತಪ್ಪು ಮಾಡಿದರೆ 21 ಬಸ್ಕಿ ಹೊಡೆದು ದೇವ್ರ ಹತ್ರ ಬೇಡ್ಕೊ, ತಪ್ಪಾಯಿತು ಅಂತ ಕೇಳ್ಕೊ, ದೇವರು ನಿಂಗೆ ಯಾವುದೇ ಶಿಕ್ಷೆ ಕೊಡಲ್ಲ ಅಂತ. ನಾವು ಹೆದರ್ಕೊಂಡು ಆಯಿತು ಅಂತ ಹೇಳಿ ಏನು ಕೈ ವಲ್ಗಿವಿಯಿಂದ ಹಿಡಿದು 2 ಕಿವಿಗೆ ಹಿಡ್ಕೊಂಡು ಬಸ್ಕಿ ಹೊಡೆದಿದ್ದು, ಸದ್ಯ ದೇವ್ರು ಯಾವ ಶಿಕ್ಷೆ ನಮಗೆ ಕೊಡದೇ ಇರಲಿ ಅಂತ ಆ ಒಂದು ಹೆದರಿಕೆಯಿಂದ ನಾವು ಬಸ್ಕಿನ ಹೊಡಿತಾ ಇದ್ವಿ. ಇನ್ನು ಗಣೇಶ ಹಬ್ಬ ಬಂದ್ರಂತೂ ಬಸ್ಕಿ ಹೊಡೆಯೋದೇ ಒಂಥರ ಮಜಾ. ಕಂಪಲ್ಸರಿಯಾಗಿ ಬಸ್ಕಿ ಹೊಡಿತಾ ಇದ್ವಿ. ಬಲ್ಗೈಯಿಂದ ಎಡಕಿವಿನ ಹಿಡ್ಕೊಂಡು, ಎಡಗೈಯಿಂದ ಬಲಕಿವಿನ ಹಿಡ್ಕೊಂಡು ಹೇಳ್ತಾ ಕೂರ್ತಾ 21 ಬಸ್ಕಿ, 48 ಬಸ್ಕಿ ಹೀಗೆ ಹೊಡಿತಾ ಬೆನಕ ಏಕದಂತ ಮುತ್ತಿ ನುಂಡೆ ಹೊನ್ನ ಗುಂಟೆ ಅಂತೆಲ್ಲ ಹೇಳಿ ಬಸ್ಕಿ ಹೊಡೆಯೋದೇ ಒಂಥರ ಮಜಾ. ಅದೇ ಒಂದು ರೀತಿಯ ಭಕ್ತಿ. ಇವತ್ತಿನ ಶಾಲೆಗಳಲ್ಲಿ ಶಿಕ್ಷೆ ಕೊಡೋದೇ ಒಂದು ದೊಡ್ಡ ಕ್ರೈಮ್ ಆಗೋಗಿದೆ. ಶಿಕ್ಷಕರು ಶಿಕ್ಷೆ ಕೊಡೋ ಹಾಗೇ ಇಲ್ಲ. ಆದರೆ ನಾವು ಓದ್ತಾ ಇದ್ದಾಗ ಖಂಡಿತವಾಗೂ ಬೇಕಾದ ಹಾಗೆ ಶಿಕ್ಷೆಯನ್ನು ಪಡ್ಕೊಂಡಿದ್ದೀವಿ. ಸ್ಕೇಲ್ ತಗೊಂಡು ಈ ಮೂಳೆಗೆ ಹೊಡೆಸ್ಕೊಳ್ಳೋದು, ತರಗತಿ ಹೊರಗೆ ಮಂಡಿ ಊರಿ ಕೂತ್ಕೊಂಡು ಕೈ ಹಿಂದೆ ಕಟ್ಕೊಳ್ಳೋದು ಅಥವಾ ಬೆಂಚ್ ಮೇಲೆ ನಿಂತ್ಕೊಳ್ಳೋದು, ಈ ರೀತಿಯಾಗಿ ನಮಗೆ ಅನೇಕ ಶಿಕ್ಷೆಗಳನ್ನು ಕೊಡ್ತಾ ಇದ್ರು ಶಿಕ್ಷಕರು. ಜೊತೆಗೆ ಯಾವುದೇ ಪದ್ಯ ಕಂಠಪಾಠ ಮಾಡಿಲ್ಲ ಅಂದರೆ, ಯಾವುದೇ ಉತ್ತರ ನಮಗೆ ಗೊತ್ತಿಲ್ಲ ಅಂತಂದರೆ ಈ ತಪ್ಪುಗಳಿಗೆ ಬಸ್ಕಿ ಹೊಡೆಯೋದು ಪ್ರಥಮ ಶಿಕ್ಷೆ ಆಗ್ತಿತ್ತು. ಯಾಕೆ ಈ ರೀತಿಯ ತಪ್ಪುಗಳಿಗೆ ನಮಗೆ ಬಸ್ಕಿ ಹೊಡಿಸ್ತಾ ಇದ್ರು ಶಿಕ್ಷಕರು ಅನ್ನೋದಕ್ಕೆ ಕೂಡ ಕಾರಣಗಳಿದೆ. ಬೇಕಾದರೆ ನೆನಪು ಮಾಡ್ಕೊಳ್ಳಿ. ನಿಮಗೆ ಯಾವುದೇ ಪದ್ಯ ಕಂಠಪಾಠ ಆಗಿಲ್ಲ ಅಂತಂದರೆ ಬಸ್ಕಿ ಹೊಡೆದು ಆ ಪದ್ಯವನ್ನು ಹೇಳ್ತಾ ಹೋದರೆ ಅದು ನಮ್ಮ ತಲೆಯಲ್ಲಿ ರಿಜಿಸ್ಟರ್ ಆಗ್ತಾ ಇತ್ತು. ಪರೀಕ್ಷೆಯಲ್ಲಿ ನಾವು ಅದನ್ನು ಖಂಡಿತವಾಗೂ ನೆನಪಿಟ್ಕೊಂಡು ಬರಿತಾ ಇದ್ವಿ. ಇದಕ್ಕೆ ಕಾರಣ ಏನಾದರೂ ಇದೆಯಾ? ಮುಂದೆ ಬಸ್ಕಿ ಬಗ್ಗೆ ಮಾತಾಡ್ತಾ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದರೆ ಒಂದು ವಿಷಯ ಆಶ್ಚರ್ಯ ತರುತ್ತೆ. ಈ ಬಸ್ಕಿ ಹೊಡೆಯೋದಕ್ಕೂ ನೆನಪಿನ ಶಕ್ತಿಗೂ ಏನಾದರೂ ಸಂಬಂಧ ಇದೆಯಾ ಅಂತ? ಖಂಡಿತವಾಗೂ ಇದೆ. ಈ ಶಿಕ್ಷಾ ಕ್ರಮ ನಮಗೆ ಗುರುಕುಲ ಪದ್ಧತಿಯ ಕೊಡುಗೆ. ದೇವರ ಮುಂದೆ ನಾವು ಬಸ್ಕಿ ಹೊಡೆಯೋ ಅಭ್ಯಾಸ ಈಗ ಅಮೆರಿಕಾದಲ್ಲಿ ಅದ್ಭುತ ಯೋಗ ಅಂತ ಅನ್ನಿಸ್ಕೊಂಡಿದೆ. ಅಲ್ಲಿ ಇದಕ್ಕೆ ಸೂಪರ್ ಬ್ರೈನ್ ಯೋಗ ಅಂತ ಹೆಸರು. ಅಷ್ಟು ಮಾತ್ರ ಅಲ್ಲದೆ ಇದು ನಮ್ಮದೇ ಸಂಶೋಧನೆ ಅಂತ ಪೇಟೆಂಟನ್ನು ಕೂಡ ಅವರು ಗಿಟ್ಟಿಸ್ಕೊಂಡಿದ್ದಾರೆ. ವಾಸ್ತವವಾಗಿ ಭಾರತೀಯರ ಬ್ರಾಹ್ಮಿ ಪ್ರಾಣಾಯಾಮದ ಒಂದು ಆಯಾಮನೇ ಈ ಬಸ್ಕಿ ಹೊಡೆಯೋ ವಿಧಾನ. ಬಸ್ಕಿಯನ್ನು ಸಾಮಾನ್ಯವಾಗಿ ಎಲ್ಲ ವಯೋಮಾನದವರು ಮಾಡಬಹುದು. ಬಸ್ಕಿಯನ್ನು ಹಾಕೋ ಸರಿಯಾದ ವಿಧಾನದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಸೂರ್ಯನಿಗೆ ಅಭಿಮುಖವಾಗಿ ನಿಂತ್ಕೊಳ್ಬೇಕು. ದೀರ್ಘವಾಗಿ ಉಸಿರನ್ನು ಒಳಗೆ ಎಳ್ಕೋಬೇಕು. ನಿಮ್ಮ ನಾಲಿಗೆಯನ್ನು ಬಾಯಿಯ ಒಳಭಾಗದಲ್ಲಿ, ಅಂದರೆ ಮೇಲಿನ ಹಲ್ಲಿನ ಹಿಂಭಾಗದಲ್ಲಿ ಇರಿಸ್ಕೊಳ್ಬೇಕು. ಎಡಕೈಯ ಹೆಬ್ಬೆರಳು ಮತ್ತು ತೋರು ಬೆರಳಿನಿಂದ ನಿಮ್ಮ ಬಲಕಿವಿಯ ಹಾಲೆಯನ್ನು ಹಿಡ್ಕೊಳ್ಬೇಕು. ಹಾಗೇನೆ ಬಲಕೈಯ ಹೆಬ್ಬೆರಳು ಮತ್ತು ಕಿರು ಬೆರಳಿನಿಂದ ಎಡಕಿವಿಯ ಹಾಲೆಯನ್ನು ಹಿಡ್ಕೋಬೇಕು. ನಂತರ ಉಸಿರನ್ನು ಒಳಗೆ ಎಳೆದುಕೊಂಡು ಹೊರಗೆ ಬಿಡಬೇಕು. 2 ಕಿವಿಯ ಹಾಲೆಯನ್ನು ಒತ್ತುತ್ತಾ ಕುಳಿತುಕೊಳ್ಳುವ ಭಂಗಿಯಲ್ಲಿ ನೇರವಾಗಿ ಕೆಳಕ್ಕೆ ಬಗ್ಗಬೇಕು. ಉಸಿರನ್ನು ಹಾಗೆಯೇ ಹಿಡಿದಿಟ್ಟುಕೊಂಡು ನಿಧಾನವಾಗಿ ಎದ್ದು ನಿಲ್ಲುತ್ತಾ ಉಸಿರನ್ನು ಬಿಡಬೇಕು. ಕೈಯನ್ನು ಕಿವಿಯಿಂದ ತೆಗೆಯಬಾರದು. ನಾಲಿಗೆಯ ಸ್ಥಿತಿ ಕೂಡ ಹಲ್ಲಿನ ಹಿಂಭಾಗದಲ್ಲೇ ಇರಬೇಕು. ಹೀಗೆ ದಿನಕ್ಕೆ 15ರಿಂದ 20 ಬಾರಿ ಬಸ್ಕಿ ಹೊಡೆದ್ರೆ ಸುಮಾರು 3 ತಿಂಗಳಲ್ಲಿ ಉತ್ತಮವಾದ ಫಲಿತಾಂಶವನ್ನು ಪಡಿಬಹುದು ಅಂತಾರೆ ತಜ್ಞರು. ಏನು ಫಲಿತಾಂಶ? ಈ ಬಸ್ಕಿ ಹೊಡೆಯೋದ್ರಿಂದ ನಮಗೆ ಯಾವ ರೀತಿ ಅನುಕೂಲ ಆಗತ್ತೆ ಅಂದರೆ, ನಾವು ಈ ರೀತಿ ಕಿವಿಗಳನ್ನು ಹಿಡ್ಕೊಂಡು ಬಸ್ಕಿ ಹೊಡೆಯೋದಕ್ಕೂ ಮಿದುಳಿಗೂ ಏನಾದರೂ ಸಂಬಂಧ ಇದೆಯಾ?
ಖಂಡಿತವಾಗೂ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಬಲಕಿವಿಯ ನರಗಳು ಮೆದುಳಿನ ಎಡಭಾಗಕ್ಕೆ ಸಂಪರ್ಕ ಹೊಂದಿದ್ರೆ ಎಡಕಿವಿಯ ನರಗಳು ಮಿದುಳಿನ ಬಲಭಾಗಕ್ಕೆ ಜೋಡಿಸಲ್ಪಟ್ಟಿದೆ. ನಾವು ಕಿವಿಯನ್ನ ಹಿಡ್ಕೊಂಡಾಗ ಮಿದುಳಿಗೆ ಸೂಕ್ಷ್ಮವಾದ ಶಕ್ತಿ ತರಂಗಗಳು ರವಾನೆಯಾಗುತ್ತೆ. ಎಡಗೈನ ನರಸಂಜ್ಞೆಗಳು ಮಿದುಳಿನ ಬಲ ಅರೆಗೋಳಕ್ಕೆ ಹಾಗೂ ಬಲಗೈನ ನರಸಂಜ್ಞೆಗಳು ಎಡ ಅರೆಗೋಳಕ್ಕೆ ರವಾನೆಯಾಗುತ್ತೆ. ಈ ಎರಡೂ ಅರೆಗೋಳಗಳ ನರ ಚಟುವಟಿಕೆಯಲ್ಲಿ ಹೊಂದಾಣಿಕೆ ಕಂಡು ಮಿದುಳು ಪ್ರಧಾನವಾಗಿ ಆಲ್ಫಾ ಅಲೆಗಳು ಅಂದರೆ ಆಲ್ಫಾ ವೇವ್ಸ್ಗಳನ್ನು ಉತ್ಪಾದನೆ ಮಾಡುತ್ತೆ. ಆಲ್ಫಾ ವೇವ್ಸ್ಗಳು ಒತ್ತಡವನ್ನು ನಿಯಂತ್ರಣ ಮಾಡುತ್ತೆ, ಆತಂಕವನ್ನು ಕಡಿಮೆ ಮಾಡುತ್ತೆ. ಆಗ ಮಿದುಳು ಚುರುಕಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಆಲೋಚನಾ ಶಕ್ತಿ, ಜ್ಞಾಪಕ ಶಕ್ತಿ ಮತ್ತು ಕ್ರಿಯೇಟಿವಿಟಿ ಅಂದರೆ ಸೃಜನಶೀಲತೆ ಕೂಡ ವೃದ್ಧಿಯಾಗತ್ತೆ. ಮಾನಸಿಕ ಸಂತುಲನೆ ಸಾಧ್ಯವಾಗುತ್ತೆ. ಕೋಪ, ಆವೇಶ ಏನೇ ಇದ್ರೂ ಅದು ತಹಬಂದಿಗೆ ಬರುತ್ತೆ. ಅಲ್ಲದೆ ಈ ಸೂಪರ್ ಬ್ರೈನ್ ಯೋಗ ಅಂದರೆ ಬಸ್ಕಿ ಹೊಡೆಯೋದ್ರಿಂದ ಆಟಿಸಂ, ಆಲ್ಝೈಮರ್ ಮುಂತಾದ ತೊಂದರೆಯುಳ್ಳ ಮಕ್ಕಳಲ್ಲಿ ಉತ್ತಮವಾದ ಪರಿಣಾಮವನ್ನು ನಿರೀಕ್ಷಿಸಬಹುದು ಅಂತಾರೆ ಯೋಗ ತಜ್ಞರು. ನಮಗೆ ಬಸ್ಕಿ ಹೊಡಿಸಿ ಹಿರಿಯರು ನಮಗೆ ಚುರುಕು ಮುಟ್ಟಿಸ್ತಾ ಇದ್ರು. ಆದರೆ ಅದನ್ನೇ ಇವತ್ತು ಸೂಪರ್ ಬ್ರೈನ್ ಯೋಗ ಅಂತ ಮಾಡಿ ವಿಶ್ವದೆಲ್ಲೆಡೆ ಮಿದುಳಿಗೆ ಚುರುಕನ್ನು ಮುಟ್ಟಿಸ್ತಾ ಇದ್ದಾರೆ. ಇದೇ ಅಲ್ವಾ ನಮ್ಮ ಸಂಪ್ರದಾಯ, ನಮ್ಮ ಸೈನ್ಸ್. ನಿಜಕ್ಕೂ ನಮ್ಮ ಆಚರಣೆಗಳಲ್ಲಿ ಅದೆಷ್ಟು ವಿಜ್ಞಾನ ಅಡಗಿದೆ ಅಂತ ನಾವು ತಿಳ್ಕೋಬಹುದು. ಹೇಗನ್ನಿಸ್ತು ಇವತ್ತಿನ ಬಸ್ಕಿಯ ಮಾಹಿತಿ? ಖುಷಿ ಆಯ್ತಾ? ಹಾಗಾದರೆ ಖಂಡಿತವಾಗೂ ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಖಂಡಿತವಾಗೂ ಹಾಕಿ. ಜೊತೆಗೆ ನಿಮಗೆ ಯಾವುದೇ ಪ್ರಶ್ನೆಗಳಿದ್ರೂ ಕೂಡ ನಮಗೆ ಕಮೆಂಟ್ ಬಾಕ್ಸಲ್ಲಿ ನೇರವಾಗಿ ಕೇಳಬಹುದು. ಮುಂದಿನ ಸಂಚಿಕೆಯಲ್ಲಿ ನಾವು ಅದಕ್ಕೆ ಉತ್ತರಿಸುವ ಪ್ರಯತ್ನವನ್ನು ಮಾಡ್ತೀವಿ. ಹಾಗಾದರೆ ಎಲ್ಲರೂ ಬಸ್ಕಿ ಹೊಡೀರಿ, ಮಿದುಳನ್ನು ಚುರುಕಾಗಿಟ್ಕೊಳ್ಳಿ. ಶುಭ ದಿನ.